ರಾಜ್ಯ ಸರ್ಕಾರದ ಈ ನಿರ್ಧಾರ ಸುಮಾರು 4,30,000 ಮಹಿಳೆಯರು ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಆ ಪಟ್ಟಿಯಿಂದ ಹೆಸರು ಬಿಡುವಂಥ ಕೆಲಸ ಮಾಡಿದ್ದಾರೆ. ಕಾರಣ ಏನು ಕೊಟ್ಟಿದ್ದಾರೆ, ಅವ್ರು ಯಾರೂ ಕೂಡ ಬದುಕಿಲ್ಲ ಅಂತಕ್ಕಂಥದ್ದು. ಇಲ್ಲಿ 2-3 ಪ್ರಶ್ನೆ ಎದ್ದೇಳ್ತದೆ. ಹಾಗಾದರೆ ಈ 4,30,000 ತಾಯಂದರು ಇರಲಿಲ್ಲ ಅಂತೇಳಿದರೆ, ಬದುಕಿಲ್ಲ ಅಂತೇಳಿದರೆ, ಕಳೆದ 3 ವರ್ಷ ಯಾವ ದಿನದಿಂದ ಈ ಗೃಹಲಕ್ಷ್ಮಿ ಹಣ ಕೊಡುವಂಥ ಪ್ರಾರಂಭ ಆಗಿದೆ, ಈ ಹಣ ಎಲ್ಲೋಗಿದೆ? ಹಾಗಾದರೆ ಈ 4,30,000 ಜನ ಬದುಕಿಲ್ಲ ಅಂತೇಳಿದ್ರೆ ಆ ದುಡ್ಡು ಎಲ್ಲೋಗಿದೆ? ಹಾಗಾದರೆ ಎಲ್ಲಿ ಪೋಲಾಗಿದೆ? ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕಾಗಿದೆ. ಮತ್ತೊಂದು ಕಡೆ ಗ್ಯಾರಂಟಿಗಳು ಕೊಡಿ ಅಂತೇಳಿ ಯಾರು ಏನು ಜನ ಇವ್ರಿಗೇನು ಕೈಕಾಲು ಇಟ್ಕೊಂಡಿರಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹಪಾಪಿ ಹೇಗಾದರೂ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಹಪಾಪಿ ಏನಿತ್ತು, ಹಾಗೆ ಗ್ಯಾರಂಟಿಗಳನ್ನು ಕೊಟ್ಟಿರುವಂಥದ್ದು. ಈಗ ಕೊಟ್ಟು ಸರ್ಕಾರವು ಕೂಡ ಅಧಿಕಾರಕ್ಕೆ ಬಂದಾಗಿದೆ, ಅದರ ಫಲವನ್ನು ಉಣ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಮತ್ತೊಂದು ಕಡೆಗೆ ಇದೇ ಗ್ಯಾರಂಟಿಗಳು, ಇದೇ ಗೃಹಲಕ್ಷ್ಮಿ ಹೇಳ್ಕೊಂಡು ಅನೇಕ ಉಪಚುನಾವಣೆಗಳನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಗೆದ್ದಾಗಿದೆ. ಆದರೆ ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಹಾಕ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರವನ್ನು ಉಳಿಸುವಂಥ ಸಲುವಾಗಿ ಇವತ್ತು ಸೈಂಟಿಫಿಕ್ ಆಗಿ ಅದನ್ನು ಯಾವುದೇ ರೀತಿ ಸ್ಟಡಿ ಮಾಡ್ದೇನೆ ಈ ರೀತಿ ಏಕಾಏಕಿ 4,30,000 ಆ ತಾಯಂದನ ಪಟ್ಟಿಂದ ಕೈ ಬಿಟ್ಟಿರ್ತಕ್ಕಂಥದ್ದು ಅದು ಅಕ್ಷಮ್ಯ ಅಪರಾಧ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇನೆ, ಸಚಿವರಲ್ಲೂ ಕೂಡ ನಾನು ಆಗ್ರಹ ಪಡಿಸ್ತೇನೆ, ಈ ರೀತಿ ಹುಡುಗಾಟಿಕೆ ಮಾಡೋದನ್ನು ಬಿಟ್ಟು, ಅವ್ರು ಯಾರು ಭಿಕ್ಷುಕರಲ್ಲ, ಸರ್ಕಾರ ನಿಮ್ಮ ಕರ್ತವ್ಯ ಇದೆ, ನೀವೇ ಕೊಟ್ಟಿರ್ತಕ್ಕಂಥ ಯೋಜನೆ ಅದು, ಅದನ್ನು ಈ ರೀತಿ ಸರಿಯಾದ ರೀತಿಯಲ್ಲಿ ಪರಾಮರ್ಶೆ ಮಾಡ್ದೇ ಕೈ ಬಿಟ್ಟಿರ್ತಕ್ಕಂಥ ಸರಿಯಲ್ಲ, ಅದನ್ನು ಹಿಂತೆಗೆದುಕೊಳ್ಬೇಕು. ಇಲ್ಲ ಅಂತೇಳಿದ್ರೆ ತಾಯಂದರೆ ಬೀದಿಗಳದ್ದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನೀವು ನಿರ್ಮಾಣ ಮಾಡ್ಕೊಳ್ತಾ ಇದ್ದೀರಿ. ಹಾಗಾಗಿ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ಸರ್, ನೀವೇ ವಿಧಾನಸಭೆಯ ಬೆಳಗಾವಿ ಅಧಿವೇಶನದಲ್ಲಿ 2 ತಿಂಗಳ ಅಕೌಂಟ್ಗೆ ಬೀಳದೇನೆ, ಅಂದರೆ ಕಳೆದ ಬಾರಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಒಂದಷ್ಟು ಪ್ರತಿಭಟನೆ ಮಾಡಿದ್ರಿ, 2 ತಿಂಗಳ ಅಕೌಂಟ್ಗೆ ಹಾಕದೇನೆ ಮಿಸ್ ಮಾಡಿದ್ರು. ನೀವು ಅದನ್ನು ಎಚ್ಚರಿಸ್ತಿಲ್ಲ ಅಂತ ಹೇಳಿದ್ರೆ ಆ ಅಕೌಂಟ್ಗೂ ಕೂಡ ತಾಯಂದ್ರ ಅಕೌಂಟ್ಗೆ ಕೂಡ ಹೋಗ್ತಿರ್ಲಿಲ್ಲ. ಈಗ ಈ ಫಲಾನುಭವಿಗಳ ಡಿಲೀಟ್ ಮಾಡಿರುವಂಥದ್ದು, ಜೊತೆಗೆ ಸತ್ತವರ ಅಕೌಂಟ್ಗೂ ಕೂಡ ಹೋಗಿದೆ. ಅದ್ರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡ್ತಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಬಹಳ ದೊಡ್ಡ ಹಗರಣ ಇದರಲ್ಲಿ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ತಾವೇ ಹೇಳಿದಾಗೆ ಕಳೆದ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಶಾಸಕರೇ ವಿಚಾರವನ್ನು ತೆಗೆದುಕೊಂಡ್ರು. ಬೆಳಗಾವಿನಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕು ಹಾಕುವಂಥ ಕೆಲಸವನ್ನು ಮಾಡಿದ್ರು. ನಮ್ಮ ಉದ್ದೇಶ ಇದ್ದಿದ್ದು ಆ ಲಾಭಾರ್ಥಿಗಳಿಗೆ, ಬೆನಿಫಿಷರಿಗೆ ಸರಿಯಾದ ರೀತಿ ಹಣ ತಲುಪಬೇಕು ಅನ್ನೋ ಉದ್ದೇಶ. ಆದರೆ ಇವತ್ತು ಸರ್ಕಾರದ ಅಂಕಿಅಂಶಗಳನ್ನು ನೀವು ನೋಡಿದ್ದೇ ಆದರೆ, ಅಥವಾ ಅವ್ರೇನು 4,30,000 ಆ ತಾಯಂದರು ಇಲ್ಲೇ ಇಲ್ಲ ಅಂತೇಳಿ ಅವರೇ ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಇವತ್ತು ಅಂತೇಳಿದ್ರೆ, ಆ ಹಣ ಎಲ್ಲೋಗಿ ಹೋಗಿದ್ದಾಗಿದ್ರೆ. ಹಾಗಾಗಿ ಇದರಲ್ಲೂ ಕೂಡ ಭಾಳ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತದೆ. ಅದು ಕೂಡ ತನಿಖೆ ಆಗಬೇಕು. ಹೆಸರೇನು ಕೈ ಬಿಟ್ಟಿದ್ದಾರೆ, ಇದ್ರೂ ಕೂಡ ಸರಿಯಾದ ರೀತಿ ಪರಾಮರ್ಶೆ ಆಗಬೇಕು ಸರ್ಕಾರದ ಕಡೆಯಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.